ಎಲ್ಲ ವಿದ್ಯಾರ್ಥಿಗಳೇ, ನಿಜವಾಗ್ಲೂ ಕೂಡ ಇವತ್ತು ನನಗೆ ಬಹಳ ಖುಷಿ ಅಂತ ಅನ್ನಿಸ್ತು. ನಿಜವಾಗ್ಲೂ ಕೂಡ ಬಹಳ ನನ್ನ ಮನಸ್ಸು ಬಹಳ ಸಂತೋಷ ಪಡ್ತೀವಿ. ಯಾಕೆಂದ್ರೆ ನಾನು ಬಹಳಷ್ಟು ಜನರ ಭಾಷಣಗಳನ್ನು ಕೇಳಿದ್ದೀನಿ, ಮಾತುಗಳನ್ನು ಕೇಳಿದ್ದೀನಿ, ಬಹಳ ಇನ್ಸ್ಪೈರ್ ಆಗಿದ್ದೇನೆ. ನಾನು ಕೇಳಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥವ್ರ ಮಾತುಗಳು ಅಂದ್ರೆ ನನಗೆ ತುಂಬಾ ಇಷ್ಟ ಆಗ್ತಕ್ಕಂಥವ್ರು ಅಂದ್ರೆ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಒಬ್ರು, ಎರಡನೇವರು ಕೃಷ್ಣೇಗೌಡರು, ಮೂರನೇವರು ರಮೇಶ್ ಅರವಿಂದ್ ಸರ್ ಅವರು, ನಾಲ್ಕನೇವರು ರವಿ ಬೆಳಗೆರೆ ಅವರು, ಐದನೇವರು ಅಂದ್ರೆ ನವೀನ್ ಕಿರ್ಲಾರ್ ರವಿ ಅವರು. ಬಹುಶಃ ಇಂಥ ಒಂದು ದೈತ್ಯ ಪ್ರತಿಭೆ ನಮ್ಮ ತುಮಕೂರು ಜಿಲ್ಲೆಯವರು, ಪಕ್ಕದ ಪಾವಗಡದವರು ಅಂತ ಹೇಳೋದಕ್ಕೆ ನನಗೆ ಬಹಳ ಬಹಳ ಹೆಮ್ಮೆ ಆಗ್ತದೆ ನಿಜವಾಗ್ಲೂ. ಈ ನಮ್ಮ ನವೀನ್ ಸರ್ ಅವರು ಇನ್ನೂ ಕೂಡ ಬೆಳಿಬೇಕು, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಮ್ಮ ತುಮಕೂರು ಜಿಲ್ಲೆಯನ್ನ ಆ ಒಂದು ಪ್ರಪಂಚದಾದ್ಯಂತ ಅವ್ರು ಬೆಳಗಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಅವ್ರಿಗೆ ಆ ಭಗವಂತ ಅವರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಯಾಕೆಂದ್ರೆ ಇಂಥ ವಾಗ್ಮಿಗಳು ನಿಜಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಬೇಕು. ಯಾಕೆಂದ್ರೆ ಇವತ್ತಿನ ಸೊಸೈಟಿ ಸಮಾಜ ಹೇಗಿದೆ ಅಂತಂದ್ರೆ ದಿಕ್ಕು ತಪ್ಪಿಸ್ತಕ್ಕಂಥ ಸಮಾಜ ಇದೆ. ಸರಿ ಇರ್ತಕ್ಕಂಥವ್ರು ದಿಕ್ಕು ತಪ್ಪಿಸ್ತಕ್ಕಂಥ ಸೊಸೈಟಿ, ಸಮಾಜ, ನೆರೆಹೊರೆ ಇದೆ. ಇಂತಹ ಸಮಾಜದಲ್ಲಿ, ವಿಷಮ ಸ್ಥಿತಿಯಲ್ಲಿರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಬದುಕಬೇಕಾದ್ರೆ ನಾವು ಹೇಗೆ ಬದುಕಬೇಕು, ಗುರಿಯನ್ನ ಹೇಗೆ ನಾವು ರೀಚ್ ಆಗ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ತುಂಬಾ ಮನಸ್ಸಿಗೆ ನಾಟೋ ಹಾಗೆ ಅವ್ರು ಹೇಳಿದ್ರು. ನಮಗೆ ಅಷ್ಟು ನಾಟ್ತು ಅಂದ್ರೆ ನಾನು ಕುತ್ಕೊಳ್ತಿರ್ಲಿಲ್ಲ ಅಷ್ಟೊಂದು ಹೊತ್ತು. ನಾನು 3 ಗಂಟೆ ಹೊತ್ತು ಕುತ್ಕೊಂಡು ಕೇಳುವಂತಹ ಭಾಷಣ ಒಂದು ಸ್ಪೀಚ್ ಅನ್ನು ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರು ಭಗವಂತನ ಅನುಗ್ರಹ ನಮ್ಮ ತುಮಕೂರು ಜಿಲ್ಲೆಗೆ. ನಿಜವಾಗ್ಲೂ ಕೂಡ ನಮ್ಮ ನರಸಿಂಹರಾಜುಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕರ್ಕೊಂಬಂದ್ರು ಕೂಡ ಇಂಥ ಸ್ಪೀಚು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಕೂಡ ಲಕ್ಷಾಂತರ ರೂಪಾಯಿ ಕೊಟ್ಟು ಕರ್ಕೊಂಡ್ಬರ್ಬೇಕು, ಇಂಥ ಸ್ಪೀಚ್ ಕೇಳಿಸ್ಬೇಕು ಅಂತ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ.